आदौ रामतपोवनादिगमनं हत्वा मृगं काञ्चनं वैदेहीहरणं जटायुमरणं सुग्रीवसम्भाषणं वालीनिर्दलनं समुद्रतरणं लङ्कापुरीदाहनं पश्चात् रावणकुम्भकर्णहननम् एतद्धि रामायणं ಜೈ ಶ್ರೀರಾಮ್. ಎಲ್ಲರಿಗೂ ಕೂಡ ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ನಾವು ಈಗ ಈ ಒಂದು ವಿಶೇಷ ವಿಡಿಯೋದಲ್ಲಿ ಶ್ರೀರಾಮನವಮಿಯಂದು 12 ರಾಶಿಗಳವರ ದಿನ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುನ್ನ ಈ ದಿನದ ಒಂದು ಗ್ರಹಗಳ ಸ್ಥಾನ ಹೇಗಿದೆ, ಎಲ್ಲೆಲ್ಲಿದೆ, ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅಂತ ನಾವು ನೋಡ್ಕೊಂಬರೋಣ ಬನ್ನಿ. ನೋಡಿ, ಮೊದಲಿಗೆ ಲಗ್ನದಲ್ಲಿ ಸೂರ್ಯ ಮತ್ತು ಶನಿಗ್ರಹರಿದ್ದಾರೆ. ಹಾಗೆಯೇ ಮೇಷದಲ್ಲಿ ಲಗ್ನ ಅಂತಂದರೆ ಇಲ್ಲಿ ಮೀನ ಲಗ್ನ, ಮೀನದಲ್ಲಿ ಸೂರ್ಯ ಮತ್ತು ಶನಿಗ್ರಹರಿದ್ದಾರೆ. ಹಾಗೆಯೇ ಮೇಷದಲ್ಲಿ ಶುಕ್ರಗ್ರಹರಿದ್ದಾರೆ. ಮಿಥುನದಲ್ಲಿ ಗುರು ಮತ್ತು ಚಂದ್ರ, ಹಾಗೆಯೇ ಸಿಂಹದಲ್ಲಿ ಕೇತು ಮತ್ತು ಕುಂಭರಾಶಿಯಲ್ಲಿ ಕುಜಗ್ರಹರು, ಬುಧಗ್ರಹರು ಮತ್ತು ರಾಹುಗ್ರಹರು ಸ್ಥಿತರಿದ್ದಾರೆ. ಹೀಗಿರುವಾಗ 12 ರಾಶಿಗಳವರಿಗೆ ಒಂದು ಏನೆಲ್ಲ ಒಂದು ಆ ದಿನದ ಒಂದು ಭವಿಷ್ಯ, ಆ ದಿನದ ಏನೆಲ್ಲ ನಡೆಯುವ ಸಂಭವನೀಯ ಘಟನೆಗಳಿಗೆ ಹೇಗಿರ್ಬೋದು ಅಂತ ನಾವು ನೋಡೋಣ, ಆಯಿತಾ. ಮೊದಲಿಗೆ ಮೇಷರಾಶಿ. ನೋಡಿ, ಮೇಷರಾಶಿಯವರು ದಯಮಾಡಿ ಈ ದಿನ ಏನಾದರೂ ಖರ್ಚು ಮಾಡೋದಿದ್ದರೆ ಸ್ವಲ್ಪ ಹಿಡಿತದಲ್ಲಿರಲಿ. ನಿಮ್ಮ ಕೈ ಸ್ವಲ್ಪ ಹಿಡಿತ ಇಟ್ಕೊಂಡು ಖರ್ಚು ಮಾಡಿ, ಇಲ್ಲಾಂದರೆ ಎಗ್ಗು ಸಿಗಿಲ್ದಂಗೆ ಖರ್ಚು ಮಾಡಿಬಿಡ್ತೀರಾ. ಅದರಲ್ಲೂ ಸ್ನೇಹಿತರಿಗೋಸ್ಕರ ಏನಾದರೂ ನೀವು ಖರ್ಚು ಮಾಡ್ತೀನಿ ಅಂತ ಹೋದರೆ ಇನ್ನಷ್ಟು ಮತ್ತಷ್ಟು ನೀವು ಜಾಗರೂಕರಾಗಿರಬೇಕು. ಗೊತ್ತಾಗಲ್ಲ ನಿಮಗೆ, ಹೆಂಗಂದ್ರೆ ಹಾಗೆ ಖರ್ಚು ಮಾಡಿಬಿಡ್ತೀರಾ. ಆಮೇಲೆ ಜೇಬ್ ಖಾಲಿ ಆಯ್ತಲ್ಲ ಅಂತ ದಾಡ್ತೀರಾ. ಹಾಗೆ ಮಾಡ್ಕೋಬೇಡಿ, ಜೋಪಾನವಾಗಿರಿ ದುಡ್ಡು ಖರ್ಚು ಮಾಡಬೇಕಾದ್ರೆ ಅಂತ ಹೇಳ್ತೀನಿ. ಹಾಗೆಯೇ ತುಂಬ ಜನರಿಗೆ ಏನಂದರೆ ಅನೇಕ ದಿನಗಳಿಂದ ಅಂದ್ಕೊಂಡಿದ್ದಂತಹ ಅನೇಕ ಯಾವುದಾದ್ರೂ ಒಂದು ಯೋಜನೆಗಳು, ಪ್ರಾಜೆಕ್ಟ್ಸ್ ಅದು ಇದು ಅಂತೆಲ್ಲ ಇರುತ್ತಲ್ಲ, ಅಂಥದ್ದೇನಾದರೂ ಇದ್ದರೆ ಅಥವಾ ಏನಾದರೂ ಭೂಮಿ ಕಾಣಿ ತೊಗೊಳ್ತಕ್ಕಂಥದ್ದು ಈ ರೀತಿದು ಏನಾದರೂ ಇದ್ದರೆ ಅದಕ್ಕೆ ಖಂಡಿತ ನಿಮಗೆ ಈ ದಿನ ಮನೆಯಲ್ಲಿ ನಿಮಗೆ ಪ್ರೋತ್ಸಾಹ ಸಿಗುತ್ತೆ ನಿಮ್ಮ ಪೋಷಕರಿಂದ, ಆಯಿತಾ. ಪೋಷಕರಿಂದ ಎಲ್ಲ ರೀತಿಯ ಒಂದು ಬೆಂಬಲ ಸಹಕಾರ ನಿಮಗೆ ಖಂಡಿತ ಸಿಗತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಿಮ್ಮ ಪೋಷಕರ ಜೊತೆ ಹೇಳ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ದಿನ ಆಗಿರುತ್ತೆ ಇವತ್ತು ಅಂತ ಹೇಳ್ಬೋದು. ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಖಂಡಿತವಾಗಿ ನೀವು ಭಾಗಿಯಾಗ್ತೀರಾ. ಆದರೆ ಏನಾದರೂ ಪಾಲುದಾರಿಕೆಯ ಕೆಲಸಗಳೇನಾದರೂ ಇದ್ದರೆ, ಈಗ ನಾನು ಪ್ರಾಜೆಕ್ಟಲ್ಲಿ ನಿಮಗೇನಾದರೂ ಅವಕಾಶ ಸಿಗುತ್ತೆ ಅಂತೆಲ್ಲ ಹೇಳಿದೆ ಅಲ್ವಾ. ಆದರೆ ಪಾಲುದಾರಿಕೆ ಅಂತ ಏನಾದರೂ ಬಂದಾಗ ನೀವು ಓಕೆ ಅಂತ ಹೇಳೋಕ್ಕೆ ಮುಂಚೆ ಒಂದೆರಡು ಸಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಅರ್ಥ ಆಯ್ತಾ. ಮತ್ತು ನಿಮ್ಮ ಆಪ್ತೇಷ್ಟರಲ್ಲಿ ಚರ್ಚಿಸಿ ನಂತರನೇ ನೀವು ಓಕೆ ಹೇಳಬೇಕಾಗುತ್ತೆ, ಇಲ್ಲಾಂದರೆ ತೊಂದರೆಗೆ ಸಿಗಾಕೊಳ್ತೀರಾ. ಮತ್ತು ಮೇಷರಾಶಿಯ ಸ್ತ್ರೀಯರಿಗೆ ಬಹಳನೇ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಆಗತ್ತೆ. ಹೀಗಾಗಿ ಮೇಷರಾಶಿಯ ಅಥವಾ ಮೇಷರಾಶಿಯ ಪತ್ನಿಯರಿಗೆ, ಅಂದರೆ ಮೇಷರಾಶಿಯ ಪುರುಷರು ಇರ್ತಾರೆ, ಅವರ ಒಂದು ಪತ್ನಿಯರಿಗೂ ಕೂಡ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬಾಧಿಸ್ತಕ್ಕಂಥದ್ದು, ಹಬ್ಬದ ದಿನ ಆಸ್ಪತ್ರೆಗೆ ಹೋಗಬೇಕಾಗಿ ಬಂತಲ್ಲಪ್ಪ ಅಂತ ಅಂದ್ಕೊಳ್ಳೋದು, ಆ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಹುಷಾರಾಗಿ ಇರಬೇಕು ನೀವು. ಹಾಗೆಯೇ ನೀವು ಈ ದಿನ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ಉದಯಿಸುವ ಸೂರ್ಯನಿಗೆ ಕೈ ಮುಗಿರಿ ಸಾಕು, ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ಬೇಕಾಗೋದಿಲ್ಲ ಅಷ್ಟು ಮಾತ್ರ ಹೇಳ್ಬೋದು. ಸಾಧ್ಯ ಆದರೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಇನ್ನೂ ಒಳ್ಳೆಯದಾಗತ್ತೆ, ಆಯಿತಾ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಪರವಾಗಿಲ್ಲ, ಖರ್ಚು ಮಾಡ್ತೀರಾ. ಖರ್ಚು ಮಾಡಿದ್ರೂ ಅದು ಒಂದು ರೀತಿ ಏನು ಹೇಳ್ಬೋದು, ನಿಮಗೆ ಯಾವುದು ನಾನು ಖರ್ಚು ಮಾಡಿದ್ರೆ ಎಲ್ಲಿಗೆ ಒಳ್ಳೆಯದಾಗುತ್ತೆ, ಅದು ಲಾಭ ಇದ್ದರೆ ಮಾತ್ರ ಖರ್ಚು ಮಾಡ್ತೀರಾ. ಅದು ಒಂದು ಸಮಾಧಾನ ತರ್ತಕ್ಕಂಥ ವಿಚಾರ. ಯಾಕೆಂದರೆ ನೀವು ಹಣದ ಉಳಿತಾಯಕ್ಕೆ ಹೆಚ್ಚು ಗಮನವನ್ನು ಕೊಡ್ತೀರಾ ಈ ದಿನ. ಮತ್ತು ಅದೇ ಹಣ ಸದುಪಯೋಗ ಆಗೋ ಹಾಗೆ ನೋಡ್ಕೊಳ್ತೀರಾ ಅಂತ ಹೇಳ್ಬೋದು.
ಮತ್ತು ಉದ್ಯೋಗ ಸ್ಥಳದಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಹಾಗೆಯೇ ಸಹೋದ್ಯೋಗಿಗಳಿಂದ ಕೂಡ ಸಹಕಾರ ಸಿಗುತ್ತೆ. ಮತ್ತು ಈ ಒಂದು ರಾಮನವಮಿಯ ದಿನ ನೀವೇನು ಮಾಡ್ತೀರಾ ಅಂದರೆ ಆದಷ್ಟು ನಿಮ್ಮ ಕುಟುಂಬ ಸದಸ್ಯರೊಡನೆ ಪತಿ ಪತ್ನಿ ಮಕ್ಕಳ ಜೊತೆಗೆ ಕಾಲವನ್ನು ಕಳೆಯೋದಕ್ಕೆ ತುಂಬಾ ಇಷ್ಟಪಡ್ತೀರಾ. ಖಂಡಿತ ನಿಮಗದು ಸಾಧ್ಯ ಆಗುತ್ತೆ ಕೂಡ. ಇನ್ನು ಏನಾದರೂ ನಿಮಗೆ ತೊಂದರೆ ಇದ್ದರೆ ಅಥವಾ ಈ ದಿನವ ಇನ್ನಷ್ಟು ನಿಮಗೆ ಯಶಸ್ಸು ಸಿಗಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಪಕ್ಷಿಗಳಿಗೆ ಸ್ವಲ್ಪ ನೀರನ್ನು ಇಡಿ ಅಥವಾ ಕಾಳುಗಳನ್ನು ಹಾಕಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಈ ರಾಮನವಮಿ ಹೇಗಿರ್ಬೋದು ಅಂತ ಹೇಳಿದ್ರೆ, ಖಂಡಿತ ನಿಮಗೆ ಜವಾಬ್ದಾರಿ ಹೆಚ್ಚಳ ಮತ್ತು ಕೆಲಸ ಕಾರ್ಯಗಳಲ್ಲಿ ಒತ್ತಡ ಖಂಡಿತ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ಒಂದು ಒತ್ತಡವನ್ನು ನೀವು ನಿಮ್ಮವರ ಮೇಲೆ, ನಿಮ್ಮ ಪ್ರೀತಿ ಪಾತ್ರರ ಮೇಲೆ, ನಿಮ್ಮ ಕುಟುಂಬ ಸದಸ್ಯರ ಮೇಲೆ, ನಿಮ್ಮ ಪತಿ ಪತ್ನಿಯರ ಮೇಲೆ ಹಾಕಬೇಡಿ. ಅರ್ಥ ಆಯ್ತಾ? ಯಾಕೆಂದರೆ ಅದರಿಂದ ನಿಮಗೂ ಒಂದು ರೀತಿ ಮನಸ್ಸಿಗೆ ಖೇದ ಆಗುತ್ತೆ ಅಲ್ವಾ. ಆಮೇಲೆ ನಾನು ಹೀಗೆ ಅನ್ಬಾರ್ದಾಗಿತ್ತು, ಯಾವುದೋ ಒಂದು ಒತ್ತಡವನ್ನು ನನ್ನ ಹೆಂಡತಿ ಮಕ್ಕಳ ಮೇಲೆ ಹಾಕಿದ್ನಲ್ಲ, ನನ್ನ ಗಂಡ ಮಕ್ಕಳ ಮೇಲೆ ಹಾಕಿದ್ನಲ್ಲ ಅಂತ ಅಂದ್ಕೊಳ್ತೀರಾ. ಆ ರೀತಿ ಮಾಡ್ಕೋಬೇಡಿ. ಹಾಗೆಯೇ ಅಂದರೆ ಮನೆಯವ್ರ ಮೇಲೆ ಪ್ರಯೋಗ ಮಾಡಬೇಡಿ, ನಿಮ್ಮ ಕೋಪವನ್ನು ಪ್ರದರ್ಶನ ಮಾಡಬೇಡಿ. ಆದಷ್ಟು ಕೂಲಾಗಿರೋದಕ್ಕೆ ನೋಡ್ಕೊಳ್ಳಿ. ಕೂಲಾಗಿರೋದಕ್ಕೆ ಏನು ಮಾಡ್ಕೊಳ್ಬೇಕು, ಹೇಗೂ ಶ್ರೀರಾಮನವಮಿ ರಾಮ ಧ್ಯಾನವನ್ನು ಮಾಡಿ, ಬಜರಂಗ ಬಾಣವನ್ನು ಓದಿ, ಹನುಮಾನ್ ಚಾಲೀಸವನ್ನು ಓದಿ, ಇದೇ ಸಾಕು ನಿಮಗೆ. ಆದಷ್ಟು ನಿಮ್ಮನ್ನು ಕೂಲ್ ಮಾಡಿಬಿಡುತ್ತೆ, ಆಯಿತಾ. ಮತ್ತು ಅನೇಕರಿಗೆ ಮಿಥುನ ರಾಶಿಯ ಅನೇಕರಿಗೆ ತುಂಬ ಚೆನ್ನಾಗಿದೆ ಇವತ್ತಿನ ದಿನ. ಹೊಸೊಬ್ಬರ ಪರಿಚಯ ಆಗುತ್ತೆ. ಅದರಿಂದ ನಿಮಗೆ ಒಂದು ರೀತಿ ಮುಂದಿನ ದಿನಗಳಲ್ಲಿ ಲಾಭ ಆಗ್ತಕ್ಕಂಥದ್ದು ಕೂಡ ನಿಮಗೆ ಆಗತ್ತೆ. ಮತ್ತು ಯಾಕೆಂದರೆ ಅವರೊಡನೆ ಒಳ್ಳೆಯ ಸ್ನೇಹ ಬಂಧ ನಿಮಗೆ ಏರ್ಪಡುತ್ತೆ ಅಂತ ಹೇಳ್ಬೋದು. ಇನ್ನು ಮೀಡಿಯಾದಲ್ಲಿರೋರಿಗೆ, ಕಲಾವಿದರಿಗೆ ಎಲ್ಲರಿಗೂ ಕೂಡ ಬಹಳ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಮತ್ತು ಕಲಾವಿದರಿಗೆ ಒಳ್ಳೆಯ ವೇದಿಕೆ ಮತ್ತು ಗೌರವ ಕೂಡ ಹೆಚ್ಚಳ, ವೇದಿಕೆ ಸಿಗೋದ್ರ ಜೊತೆಗೆ ಗೌರವ ಕೂಡ ಹೆಚ್ಚಳ ಆಗತ್ತೆ ಅಂತ ನಾವು ಹೇಳ್ಬೋದು. ನಿಮಗೆ ಹೆಚ್ಚೇನು ಬೇಡ, ಈಗ ತಾನೇ ಹೇಳಿದೆ ಏನು ಮಾಡಬೇಕು ಅಂತ. ಆದರೂ ಹೇಳಬೇಕು ಅಂದರೆ ಸರಸ್ವತಿಗೆ, ಶಾರದೆಗೆ ನೀವು ನೀಲಿ ಹೂಗಳನ್ನು ಸಮರ್ಪಿಸಿ ಒಳ್ಳೆಯದಾಗತ್ತೆ. ಸಿಗುತ್ತೆ ನೀಲಿ ಹೂವು, ಸ್ಫಟಿಕ ಸಿಗುತ್ತೆ, ಶಂಖುಪುಷ್ಪ ಸಿಗುತ್ತೆ. ಈ ಥರ ಯಾವುದಾದ್ರೂ ನೀವು ನಿಮಗೆ ಸಿಕ್ಕಿದ್ದನ್ನು, ಅಂದರೆ ಇದು ಯಾವುದಾದ್ರೂ ನೀಲಿ ಹೂಗಳು ಸಿಕ್ಕಿದ್ದನ್ನು ಖಂಡಿತವಾಗಿ ಅರ್ಪಿಸ್ಬೋದು ಅಂತ ಹೇಳ್ತಾ, ಮುಂದಿನ ರಾಶಿ ಕಟಕ ರಾಶಿಯವರು ಬಹಳ ನೋಡಿ ತುಂಬ ಅಂದರೆ ನಮ್ಮ ಮುಂದಿನ ಜೀವನಕ್ಕೆ ಏನು ಬೇಕು ಅಂತ ಯೋಚನೆ ಮಾಡ್ತೀರಾ. ಅಂದರೆ ಮುಂದಿನ ಭವಿಷ್ಯ ಉತ್ತಮವಾಗಿರೋದಕ್ಕೆ, ಸುರಕ್ಷಿತವಾಗಿರೋದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ನೀವು ನಿಮ್ಮ ಒಂದು ಮನೆಯವರ ಜೊತೆ ಚರ್ಚೆಯನ್ನು ಮಾಡಿ, ಅದಕ್ಕಾಗಿ ನೀವು ಮುಂದಿನ ದಿನಗಳಲ್ಲಿ ಒಂದು ಕ್ರಮವನ್ನು ಕೈಗೊಳ್ತೀರಾ. ಅಂದರೆ ಹಣ ಉಳಿತಾಯ ಮಾಡೋದಿರ್ಬೋದು, ಅಥವಾ ಹಣನ ಇನ್ವೆಸ್ಟ್ ಮಾಡೋದಿರ್ಬೋದು, ಅಥವಾ ನೀವು ಒಂದು ಮನೆ ತಗೊಳ್ಳೋದಿರ್ಬೋದು. ಒಟ್ಟಿನಲ್ಲಿ ಅದರಿಂದ ನಿಮಗೆ ಒಂದು ವೃದ್ಧಾಪ್ಯದಲ್ಲಿ ನಿಮಗೆ ಅದು ಪ್ರಯೋಜನ ಆಗಬೇಕು. ಆ ರೀತಿಯಲ್ಲಿ ನೀವು ಒಂದು ಕಾರ್ಯಗಳನ್ನು ನೀವು ಮಾಡ್ತೀರಾ, ಪರವಾಗಿಲ್ಲ. ಅಂದರೆ ಒಂದು ಆಪದ್ಧನ ಅನ್ನೋದು ಬೇಕಾಗತ್ತಲ್ವ ನಮಗೆ, ಆ ಥರ ಅದನ್ನು ಇಡಲಿಕ್ಕೆ ಕೂಡ ನೀವು ಏನಾದರೂ ಒಂದು ಕ್ರಮವನ್ನು ತಗೊಳ್ತೀರಾ, ಹಣವನ್ನು ಇಡ್ತೀರಾ. ಆಮೇಲೆ ಅದ್ರ ಬಗ್ಗೆ ಚರ್ಚೆಗಳನ್ನ ಮಾಡ್ತೀರಾ ನೀವು ಈ ದಿನ. ಮತ್ತು ಇನ್ನೊಂದು, ಈ ಸಂಜೆ ರಾಮನವಮಿಯ ದಿನ ನಿಮಗೆ ಸಂಜೆ ಒಳಗಡೆ ಒಂದು ಒಳ್ಳೆಯ ಸಿಹಿ ಸುದ್ದಿ ನಿಮಗೆ ಬರುತ್ತೆ. ಇದರಿಂದ ನಿಮ್ಮ ಕುಟುಂಬದವರಿಗೆಲ್ಲ ಒಂದು ರಾಮನವಮಿಯ ಒಂದು ಹಬ್ಬದ ಸಡಗರದ ಜೊತೆಗೆ ಆ ಒಂದು ಸಿಹಿ ಸುದ್ದಿ ಕೂಡ ನಿಮ್ಮ ಸಡಗರವನ್ನು ಇನ್ನಷ್ಟು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು. ಜೊತೆಗೆ ಮನೆಯಲ್ಲಿ ಮದುವೆಯ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತೆ. ಅವಿವಾಹಿತರಿಗೆ ಒಂದು ಒಳ್ಳೆಯ ಶುಭ ಸೂಚನೆ ಕೂಡ ಸಿಗುವ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಅವಕಾಶಗಳು ಕೂಡ ನಿಮಗೆ ಬರುತ್ತೆ. ಒಂದಲ್ಲ ಒಂದು ಜಾತಕಗಳು ಬರ್ತಕ್ಕಂಥದ್ದು, ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಆ ಬಗ್ಗೆ ಮನೆಯಲ್ಲಿ ಮಾತನಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ಇದು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ ಅಂತ ಹೇಳ್ಬೋದು. ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇವತ್ತಿನ ದಿನ ಹೇಗಿದ್ದರೂ ನೀವು ರಾಮನವಮಿ ಮಾಡೇ ಮಾಡ್ತೀರಾ. ಆದಷ್ಟು ಮಲ್ಲಿಗೆ ಹಾಗೂ ಸೇವಂತಿಗೆ ಈ ಹೂಗಳನ್ನು ಹೆಚ್ಚಾಗಿ ಬಳಸಿ, ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಪೂಜೆಗೆ. ಅರ್ಥ ಆಯ್ತಾ? ಇನ್ನು ಮುಂದಿನ ರಾಶಿ ಸಿಂಹರಾಶಿಯವರಂತೂ ನೋಡಿ, ಏನೇ ನೀವು ಖಂಡಿತ ನಿಮಗೆಲ್ಲವನ್ನು ಎದುರಿಸುವ ಸಾಮರ್ಥ್ಯ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ. ಯಾಕೆಂದರೆ ನೀವು ಸಾಕಷ್ಟು ರಿಸ್ಕನ್ನು ತಗೊಂಡು ಕೆಲಸವನ್ನು ಮಾಡ್ತೀರಾ. ಕುಟುಂಬಕ್ಕಾಗಿ ಹೆಚ್ಚು ಸಮಯವನ್ನು ಕೊಡ್ತೀರಾ. ಏನೇ ಕೆಲಸ ಮಾಡಿದ್ರೂ ಅದನ್ನು ಕುಟುಂಬಕ್ಕಾಗೇ ಮಾಡ್ತೀರಾ, ಅದು ಗೊತ್ತು. ಹಾಗಂತ ಹೇಳಿ ಆರೋಗ್ಯವನ್ನು ಕೆಡಿಸ್ಕೋಬಾರ್ದು. ಆರೋಗ್ಯ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಆಮೇಲೆ ಯಾವುದಾದ್ರೂ ಒಂದಲ್ಲ ಒಂದು ಆರೋಗ್ಯವಾಗಿ ಇರ್ತಕ್ಕಂಥವ್ರು ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇಲ್ಲಾಂದರೆ ಒಂದು ರೀತಿ ಒಂಟಿತನ ಕಾಡ್ಬಿಡುತ್ತೆ. ಅದೇ ನೀವು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡ್ರೆ ಏನಾಗುತ್ತೆ ಅಂದರೂ ಮನಸ್ಸು ಒಂದು ರೀತಿ ಉಲ್ಲಸಿತವಾಗುತ್ತೆ ಅಂತ ಹೇಳ್ಬೋದು.
ಇನ್ನು ನಾನು ಈಗಾಗಲೇ ಹೇಳಿದಾಗ ಕುಟುಂಬದವರಿಗಾಗಿ ನೀವು ಸಮಯವನ್ನು ಮೀಸಲಿಡ್ತೀರಾ. ಇನ್ನು ಆರೋಗ್ಯವನ್ನು ನಾವು ನೋಡಿದ್ರೆ ಸ್ವಲ್ಪ ನೀವು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಈ ಸ್ನಾಯು ಅಥವಾ ಪಾದದ ನೋವು ಮತ್ತು ಕೀಲು ನೋವು ಇಂಥವು ಕೂಡ ನಿಮಗೆ ತುಂಬಾ ಬಾಧಿಸುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ, ನಿರ್ಲಕ್ಷ್ಯವನ್ನು ಮಾಡಬಾರ್ದು. ನೀವೇನು ಮಾಡ್ತೀರಾ ಇವತ್ತು ಹಾಗಾದರೆ ಅಂದರೆ, ನೀವು ಇವತ್ತು ಮನೆಯಲ್ಲಿ ಪಾನಕ ಕೋಸಂಬರಿಯನ್ನು ಮಾಡಿ ನೈವೇದ್ಯ ಮಾಡಿ ಯಾರಾದರೂ ಅತಿಥಿಗಳು ಬಂದರೆ ಅವ್ರಿಗೂ ಕೂಡ ಕೊಡಿ. ಇದರಿಂದ ಕೂಡ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಹೇಗಿದೆಯಪ್ಪ ಅಂತ ನೋಡೋದಾದರೆ, ನೀವು ಕಳೆದ ವಾರನೇ ಸ್ವಲ್ಪ ಪ್ಲ್ಯಾನ್ ಮಾಡಿರ್ತೀರ, ಎಲ್ಲಾದರೂ ಹೊರಗಡೆ ಹೋಗೋಣ, ಹೇಗೂ ಶುಕ್ರವಾರ ಆದಮೇಲೆ ಶನಿವಾರ ಭಾನುವಾರ ಎಲ್ಲ ಇರುತ್ತೆ, ಯಾವುದಾದ್ರೂ ದೂರದ ಊರಿಗೆ ಪ್ರವಾಸ ಹೋಗೋಣ ಅಂತ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತ ನೀವು ಹೋಗ್ಬೋದು, ನಿಮಗೆ ಒಳ್ಳೆಯದೇ ಆಗುತ್ತೆ. ಒಳ್ಳೆಯ ಪ್ಲ್ಯಾನನ್ನು ನೀವು ಮಾಡಿರ್ತೀರ. ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ಹೋಗೋದಕ್ಕೆ ನೀವು ಸಾಮಾನ್ಯವಾಗಿ ಸಮುದ್ರ ತಟ ಇಂಥ ಕಡೆ ಹೋಗಲಿಕ್ಕೆ ನೀವು ಪ್ಲ್ಯಾನ್ ಮಾಡ್ತೀರಾ. ಹೋಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಕೆಲವರಿಗೆ ಸ್ನೇಹಿತರನ್ನು ಭೇಟಿಯಾಗ್ತಕ್ಕಂಥ ಅವಕಾಶ ಸಿಗುತ್ತೆ, ಇದರಿಂದ ಕೂಡ ನಿಮಗೆ ಸಂತೋಷ ಆಗುತ್ತೆ. ಇನ್ನು ಕೆಲವರಿಗೆ ಏನು ಬರಬೇಕಾಗಿದ್ದ ಹಣ ನಿಮಗೆ ಬಂದು, ಅಂದರೆ ಇಷ್ಟವರೆಗೆ ಕೊಡೋದಕ್ಕೆ ಸತಾಯಿಸ್ತಾ ಇದ್ದಂತಹ ಜನ ನಿಮಗೆ ಇವತ್ತು ಹಣವನ್ನು ವಾಪಸ್ಸು ಕೊಡಬಹುದು. ಇದರಿಂದ ನಿಮಗೆ ಒಂದು ನೆಮ್ಮದಿಯಾಗಿ ಒಂದು ನಿದ್ರೆ ಮಾಡ್ತಕ್ಕಂತಹ ಸಮಯ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ನೀವು ಏನು ಮಾಡ್ಬೋದು ಅಂತಂದರೆ, ಬೆಳಿಗ್ಗೆನೇ ಶ್ರೀರಾಮನವಮಿಯಿಂದ ಬೆಳಗ್ಗೆ ನೀವು ಅರ್ಘ್ಯವನ್ನು ಕೊಡಿ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ, ಬಹಳನೇ ಒಳ್ಳೆಯದಾಗುತ್ತೆ. ಇದರಿಂದ ಅರ್ಥ ಆಯಿತಾ? ಇಷ್ಟು ಮಾಡ್ಕೊಳ್ಳಿ, ಬಹಳನೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ನೋಡಿ, ಇವತ್ತು ದಿನ ಇಡೀ ಏನು ಶ್ರೀರಾಮ ನವಮಿ ಎಂದು ದಿನವಿಡೀ ನೀವು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಖಂಡಿತ ಪಾಲ್ಗೊಳ್ತೀರಾ. ಇನ್ನು ನಿಮಗೆ ಒಂದು ಏನು ಹೇಳ್ತಾರೆ, ನಿಮ್ಮ ಒಂದು ಪ್ರಮುಖವಾದ ಆಸೆ ಆಕಾಂಕ್ಷೆಗಳು ಸ್ವಲ್ಪ ನಿಧಾನ ಆಗ್ಬೋದು, ಅವು ಕೈಗೂಡೋದು ಸ್ವಲ್ಪ ನಿಧಾನ ಆಗ್ಬೋದು. ಇದರಿಂದ ನಿಮಗೆ ತುಂಬಾ ಬೇಸರ ಆಗುತ್ತೆ. ಆದರೆ ನಿಮ್ಮ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು ಯಾರಾದರೂ ನಿಮಗೆ ತುಂಬ ಸಮಾಧಾನ ಸಾಂತ್ವನವನ್ನು ಹೇಳ್ತಾರೆ ನೋಡಿ. ಅಂದರೆ ನಿಮ್ಮ ಆ ಒಂದು ಕೊರಗು ಅನ್ನೋದೇನಿರುತ್ತೆ ಅದನ್ನು ಹೇಳ್ಕೊಳ್ಳಿಕ್ಕೆ ಅವರು ಕಿವಿ ಆಗ್ತಾರೆ, ಅದನ್ನು ಕೇಳಿಸ್ಕೊಳ್ಳಿಕ್ಕೆ ಅವರು ಕಿವಿ ಆಗ್ತಾರೆ. ಅಂದರೆ ನಿಮ್ಮ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು ನಿಮಗೆ ನೀವು ಹೇಳಿದ್ದನ್ನು ಸಮಾಧಾನವಾಗಿ ಕೇಳಿಸ್ಕೊಂಡು ನಿಮಗೆ ಸಾಂತ್ವನವನ್ನು ಹೇಳೋದು, ಅಥವಾ ಅದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಹೇಳೋದು, ಇದರಿಂದ ನಿಮಗೆ ಧೈರ್ಯ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೀವು ಒಂದು ಪ್ರಮುಖ ವಿಚಾರಗಳಲ್ಲಿ, ಅಂದರೆ ಈಗ ಒಂದು ಭೂಮಿ ಆಸ್ತಿ ಏನಾದರೂ ಖರೀದಿ ಮಾಡೋದು, ಅಥವಾ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಉಳಿತಾಯ ಮಾಡೋದ್ರ ವಿಚಾರ, ಇದೆಲ್ಲವನ್ನು ನೀವು ಯೋಚನೆ ಮಾಡ್ತೀರಾ. ಅದರಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ಕೂಡ ನೀವು ತೆಗೆದುಕೊಳ್ತೀರಾ ಅಂತ ಹೇಳ್ಬೋದು. ಇದಿಷ್ಟು ತುಲಾರಾಶಿಯವ್ರದ್ದಾಗಿತ್ತು. ನೀವೇನು ಮಾಡ್ಬೋದು ಅಂದರೆ, ನೀವು ಇವತ್ತು ರಾಮನವಮಿನೂ ಆಗಿರೋದ್ರಿಂದ ಕ್ಯಾರೆಟ್ ಹಾಕಿದ್ದು ಕೋಸಂಬರಿ ಮಾಡಿ ನೀವು ಕೂಡ ಸೇವನೆ ಮಾಡಿ, ಮನೆಗೆ ಯಾರಾದರೂ ಬಂದರೆ ಹಂಚಿ, ಒಳ್ಳೆಯದಾಗತ್ತೆ. ಜೊತೆಗೆ ಶುಕ್ರವಾರವೂ ಕೂಡ ಆಗಿರುತ್ತೆ, ಗುರುವಾರನೂ ಒಳ್ಳೆಯದೇ, ಶುಕ್ರವಾರನೂ ಒಳ್ಳೆಯದೇ, ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಆಯಿತಾ? ಇನ್ನು ಈಗ ವೃಶ್ಚಿಕ ರಾಶಿಯವ್ರಿಗೆ ನೋಡಿಬಿಡೋಣ ನಾವು. ವೃಶ್ಚಿಕ ರಾಶಿಯವರಿಗೆ ಕಳೆದ ಒಂದಷ್ಟು ದಿನಗಳಿಂದ ಕಾಡ್ತಾ ಇದ್ದಂತಹ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಇರ್ಬೋದು, ಇವೆಲ್ಲವೂ ಕೂಡ ಖಂಡಿತವಾಗಿ ಇದರ ನಿವಾರಣೆಯಾಗಿ ನಿಮಗೊಂದು ರೀತಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಖಂಡಿತವಾಗಿ. ಇನ್ನು ಉದ್ಯೋಗ ಸ್ಥಳದಲ್ಲಿ ಜವಾಬ್ದಾರಿ ಹೆಚ್ಚಳ, ಒತ್ತಡ ಎಲ್ಲ ಇದ್ದರೂ ಕೂಡ ನಿಮ್ಮ ಮೇಲಧಿಕಾರಿಗಳಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಿರ್ಬೋದು, ಅವರೆಲ್ಲರೂ ಒಂದು ನಿಮಗೆ ಸಹಕಾರ ಕೊಡೋದ್ರಿಂದ ನಿಮಗೂ ಕೂಡ ಒಂದು ಸ್ವಲ್ಪ ನಿರಾಳವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಜೀವನ ಅದೆಷ್ಟು ಸುಂದರ ಅಂತ ಅನ್ನಿಸ್ಕೊಳ್ಬಿಡುತ್ತೆ. ಅಂದರೆ ಒಂದು ಸಣ್ಣ ಪುಟ್ಟ ಬಯಕೆಗಳು ಈಡೇರೋದ್ರಿಂದ ಜೀವನ ಬಹಳ ಸುಂದರ ಅಂತ ನಿಮಗೆ ಅನ್ನಿಸ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಮತ್ತು ಆ ರೀತಿ ನೀವು ಜೀವನವನ್ನು ಸುಂದರವನ್ನಾಗಿಸ್ಕೊಳ್ಬೇಕು ಅಂತ ನಿಮ್ಮ ಪ್ರಯತ್ನ ಇರುತ್ತೆ. ಒಂದು ವೇಳೆ ಆ ಪ್ರಯತ್ನ ಇದ್ದಲ್ಲಿ ಖಂಡಿತ ನೀವು ಆ ನಿಟ್ಟಿನಲ್ಲಿ ಯಶಸ್ವಿ ಆಗ್ತೀರಾ ಅಂತ ಕೂಡ ನಾನು ಹೇಳ್ತೀನಿ. ಆಯಿತಾ? ಇನ್ನು ವೃಶ್ಚಿಕ ರಾಶಿಯವರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವೇನು ಮಾಡೋದು ಬೇಡ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿದ್ರೆ ಸಾಕು, ಅಥವಾ ರಾಮ್ ನಮಾಮಿ ಅಂತ ಹೇಳ್ಕೊಳ್ಳಿ. ಖಂಡಿತ ನಿಮಗೆ ರಾಮ ನಿಮಗೆ ಒಂದು ರೀತಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಡುತ್ತೆ ಆ ರಾಮನಾಮ ಅಂತ ನಾವು ಹೇಳ್ಬೋದು. ಅಥವಾ ಸಾಧು ಸಂತರು, ಗೋಂದಾವಲೇಕರ್ ಮಹಾರಾಜರು, ಅವರಂತೂ ರಾಮನಾಮವನ್ನು ಎಲ್ಲೆಡೆ ಹರಡಲಿಕ್ಕೆ ತುಂಬ ಕಾರಣಕರ್ತರಾದಂತಹ ಪ್ರಮುಖರಲ್ಲಿ ಅವರು ಕೂಡ ಒಬ್ಬರು, ಗೋಂದಾವಲೇಕರ್ ಮಹಾರಾಜರು. ಅಂತಹ ಒಂದು ಸಾಧು ಸಂತರನ್ನು ನೆನಪಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಗೋರಕ್ಷನಾಥರು, ಇವರನ್ನೆಲ್ಲ ನೆನಪಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರಿನಾ?
ಇನ್ನು ಧನುಸು ರಾಶಿಯವರು ನೋಡಿ, ನೀವು ಕೂಡ ರಾಮನವಮಿ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತೀರಾ, ತುಂಬಾ ಒಳ್ಳೆಯದು. ಇನ್ನು ನಿಮ್ಮ ಬಾಳ ಸಂಗಾತಿ ಕೂಡ ನಿಮ್ಮ ಜೊತೆಗೆ, ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಡ್ತಾರೆ, ನಿಮ್ಮ ಜೊತೆಗೆ ನಿಲ್ತಾರೆ ಅಂತ ಹೇಳ್ಬೋದು. ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ತೊಡಗಿಸ್ಕೊಡ್ತೀರಾ. ಸಮಯಕ್ಕೆ ನೋಡಿ ಮಹತ್ವವನ್ನು ಕೊಡಬೇಕು. ನೀವು ಸಮಯಕ್ಕೆ ಮಹತ್ವವನ್ನು ಕೊಟ್ಟರೆ ನಿಮ್ಮ ಗೌರವ ಇನ್ನಷ್ಟು ಹೆಚ್ಚುತ್ತೆ ಅಂತ ನಾವು ಹೇಳ್ಬೋದು. ನೀವು ಈ ದಿನ ಮಾಡಬೇಕಾಗಿರೋದು ಹನುಮಂತನ ಸ್ಮರಣೆ. ನೋಡಿ, ಹನುಮಂತನ ಸ್ಮರಣೆ ಮಾಡಿದ್ರೂ ರಾಮ ಒಲಿತಾನೆ, ರಾಮನ ಸ್ಮರಣೆ ಮಾಡಿದ್ರೂ ರಾಮ ಒಲಿತಾನೆ, ಹನುಮಂತನೂ ಒಲಿತಾನೆ ಅಲ್ವಾ. ಇಬ್ಬರು ಒಬ್ರಿಗೊಬ್ರು ಅಲ್ವಾ, ಯಾರನ್ನು ಬಿಟ್ಕೊಡಲ್ಲ, ಆ ರೀತಿಯಲ್ಲಿ ಇರ್ತಾರೆ. ಹನುಮಾನ್ ಅಂದ ತಕ್ಷಣ ರಾಮ ಬರ್ತಾನೆ, ರಾಮ ಅಂದ ತಕ್ಷಣ ಹನುಮಾನ್ ಬರ್ತಾನೆ, ಹೀಗೆ ಆಯಿತಾ. ಇದು ಧನುಸು ರಾಶಿಯವ್ರದ್ದಾಗಿತ್ತು. ಇನ್ನು ಮುಂದಿನ ರಾಶಿ ಮಕರ ರಾಶಿಯವ್ರು ನೋಡಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಬೇಡಿ ಆಯಿತಾ. ವಿಶ್ವಾಸದಿಂದ ನಿಮ್ಮ ಕೆಲಸ ಮಾಡಿ, ಖಂಡಿತ ನಿಮಗೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಉದ್ಯೋಗ ಇರಬಹುದು, ಯಾವುದೇ ವ್ಯಾಪಾರ ವ್ಯವಹಾರ ಇರಬಹುದು, ಎಲ್ಲದಕ್ಕೂ ಕೂಡ ನಿಮಗೆ ಮನೆಯವರ ಬೆಂಬಲ ಖಂಡಿತ ಸಿಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದಲ್ಲಿ ಸ್ವಲ್ಪ ಏನೋ ಕೊಂಚ ಏರುಪೇರು ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಆಯಿತಾ. ಮತ್ತು ಮಕ್ಕಳು, ಯುವಕರು ಅಥವಾ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ. ಇದರಿಂದ ನಿಮ್ಮ ಪ್ರತಿಭೆ ಒಂದು ರೀತಿ ಹರಿತವಾಗಲಿಕ್ಕೆ ಅನುಕೂಲ ಆಗುತ್ತೆ ಅಲ್ವಾ. ಚೂಪುಗೊಳ್ಳೋದು ಅಂತ ಚೂಪಾಗೋದು ಅಂತೀವಲ್ಲ, ಅಂದರೆ ಇನ್ನಷ್ಟು ನಿಮ್ಮ ಒಳಗಡೆ ಇರ್ತಕ್ಕಂಥ ಪ್ರತಿಭೆ ಹೊರಬರಲಿಕ್ಕೆ ಅದಕ್ಕೊಂದು ಸಾಣೆ ಹಿಡಿದ ಹಾಗೆ ಒಂದು ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ನಿಮಗೆ ಒಳ್ಳೆಯ ವೇದಿಕೆ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಅಷ್ಟು ಮಾಡಿ ಸಾಕು, ಇನ್ನೇನು ಅಂತ ಏನೂ ಬೇಕಾಗಲ್ಲ ಆಯಿತಾ. ಇನ್ನು ಕುಂಭರಾಶಿ ನೋಡೋಣ. ಕುಂಭರಾಶಿಯವರಿಗೆ ಅವಿವಾಹಿತ ಏನಾದರೂ ಇದ್ದರೆ ಖಂಡಿತ ಮನೆಯಲ್ಲಿ ಆ ಒಂದು ಶುಭ ಕಾರ್ಯದ ಕುರಿತು ಪ್ರಸ್ತಾಪ ಬರುತ್ತೆ. ಜೊತೆಗೆ ನಿಮಗೆ ಒಂದು ವರ ಅಥವಾ ಕನ್ಯಾ ಅಥವಾ ವರ ಲಭ್ಯ ಇದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಕೂಡ ಬರಬಹುದು. ಬೇರೆ ಕಡೆಯಿಂದ ಪ್ರಸ್ತಾಪಗಳು ಕೂಡ ನಿಮಗೆ ಬರಬಹುದು. ಇನ್ನು ಮತ್ತು ನಿಮ್ಮ ಒಂದು ಏನಾದರೂ ಹೊಸ ಚಟುವಟಿಕೆಗಳೇನಾದರೂ ಆರಂಭ ಮಾಡ್ತೀರಿ ಅಂದರೆ ಅದಕ್ಕೂ ಕೂಡ ಬಹಳ ಒಳ್ಳೆಯ ದಿನವೇ ಆಗಿರುತ್ತೆ. ಮತ್ತು ಸಂಗೀತಗಾರರಿಗೆ, ಕಲಾವಿದರಿಗೆ ಕೂಡ ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಮನೋರಂಜನೆಗೆ ಕೂಡ ನೀವು ಕೂಡ ಬಹಳ ಒತ್ತನ್ನು ನೀಡ್ತೀರಾ ಈ ರಾಮನವಮಿ ದಿನ ಅಂತ ಹೇಳ್ಬೋದು. ಸಾಕು, ನೀವು ಇಷ್ಟನ್ನೇ ಮಾಡ್ಕೊಳ್ಳಿ ಸಾಕು, ಮನೋರಂಜನೆಗೆ ಒತ್ತು ಕೊಡಿ ಸಾಕು. ಯಾಕೆಂದರೆ ನೋಡಿ, ಸಂಗೀತ ಅಂತ ಹೇಳಿದಾಗ ಸಪ್ತಸ್ವರಗಳು ಕೂಡ ಸಪ್ತಸ್ವರಗಳಲ್ಲಿ ಕೂಡ ನವಗ್ರಹಗಳು ಅಡಗಿವೆ ಆಯಿತಾ. ಒಂದೊಂದರೆ ಪ್ರತಿನಿಧಿಸುತ್ತವೆ. ಈ ಸಪ್ತಸ್ವರಗಳು ಕೂಡ ಗ್ರಹಗಳನ್ನು ಪ್ರತಿನಿಧಿಸುತ್ತವೆ. ಹೀಗಾಗಿ ಅದು ಕೂಡ ಒಂದು ರೀತಿ ನಿಮಗೆ ರೆಮಿಡೀಸೇನೆ. ಸಂಗೀತವನ್ನು ಕೇಳೋದು, ಹಾಡೋದು, ಇದು ಕೂಡ ನಿಮಗೆ ಪರಿಹಾರವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಮೀನರಾಶಿಯವರು ನೋಡಿ, ಸ್ವಲ್ಪ ನೀವು ನಿಮ್ಮ ನಡೆ ನುಡಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಇವತ್ತು ನೀವು ಒಳ್ಳೆಯವರೇ, ಇಲ್ಲ ನಾನು ಹೇಳ್ತಿಲ್ಲ, ಚೆನ್ನಾಗೇ ನೀವು ಸವಿನಯವಾಗಿ ಮಾತನಾಡ್ತೀರಾ. ಆದರೆ ಈ ದಿನ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟದಕ್ಕೆ ಸ್ವಲ್ಪ ಒಂಚೂರು ಆಟಿಟ್ಯೂಡ್ ತೋರಿಸೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಒಂದು ಪ್ರೀತಿ ಪಾತ್ರರಿಗೆ ನೋವಾಗುತ್ತೆ, ನಿಮ್ಮ ಮನೆಯವರಿಗೆ ನೋವಾಗುತ್ತೆ. ಹಾಗಾಗ್ದಾಗೆ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಸಾಕಷ್ಟು ಧನ ವ್ಯಯ ಕೂಡ ಆಗ್ಬೋದು, ಅಥವಾ ಯಾರಿಗಾದ್ರೂ ನೀವು ಸಹಾಯ ಮಾಡೋಕ್ಕೂ ಹಣವನ್ನು ಖರ್ಚು ಮಾಡುವ ಸಾಧ್ಯತೆಗಳು ಕೂಡ ಇದೆ. ಮಾತನಾಡುವಾಗ ಎಚ್ಚರ ನಾನು ಈಗಾಗಲೇ ಹೇಳಿದ್ದೀನಿ. ಯಾಕೆಂದರೆ ಸಣ್ಣ ಮಾತು ಕೂಡ ದೊಡ್ಡ ಜಗಳಕ್ಕೆ ಕಾರಣ ಆಗಬಹುದು. ಅದರಿಂದ ಹುಷಾರಾಗಿರಿ. ಮತ್ತು ಪ್ರೇಮಿಗಳಿಗೆ ಇವತ್ತಿದು ಒಳ್ಳೆಯ ದಿನ ಆಗಿರುತ್ತೆ ಅಂತ ಹೇಳ್ತಾ, ಇದಿಷ್ಟು ಮೀನರಾಶಿಯವ್ರದ್ದಾಗಿತ್ತು. ಮತ್ತು ಅಷ್ಟೇ ಅಲ್ಲ, ದ್ವಾದಶ ರಾಶಿಗಳ ಒಂದು ರಾಮನವಮಿ ದಿನದ ಒಂದು ಸಂಕ್ಷಿಪ್ತ ಒಂದು ಭವಿಷ್ಯ ಆಗಿತ್ತು ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಆ ಶ್ರೀರಾಮ ಒಳ್ಳೆಯದನ್ನು ಮಾಡಲಿ. ರಾಮ, ಸೀತೆ, ಲಕ್ಷ್ಮಣ, ಭರತ, ಶತ್ರುಘ್ನ, ಹನುಮ ಇವರೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.